ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಗಾಡಿ ಇವತ್ತಿಗೆ ನಿಂತೋಗಿ 20ನೇ ತಾರೀಕು ನೈಟು ಅದು ನಿಂತೋಗಿದ್ದು. 21ನೇ ತಾರೀಕು ನನ್ನ ಗಾಡಿ ಏನೂ ಮಾಡಲಿಲ್ಲ. ಆ್ಯಪಲ್ಲಿ ಬುಕ್ ಮಾಡಿದ್ದಕ್ಕೆ ನನಗೆ 23ನೇ ತಾರೀಕು ನನಗೆ ಸಿಕ್ಕಿದ್ದು ಶೆಡ್ಯೂಲು. ಬಟ್ 22ನೇ ತಾರೀಕಿಗೆ ನಾನು ಅದನ್ನ ಗಾಡಿ ಎತ್ಕೊಂಡೋಗಿ JP ನಗರ ಸರ್ವಿಸ್ ಸ್ಟೇಷನಲ್ಲಿ ಬಿಟ್ಟಿದ್ದೀನಿ. ಅವ್ರಿಗೆ ಅಲ್ಲೆಲ್ಲ ಕೆಲಸ ಮಾಡ್ತಿರೋದು ತಮಿಳ್ನವರು. ಸೊ ಹಾಗಾಗಿ ನಮ್ಮ ತಮಿಳು ಫ್ರೆಂಡ್ಸ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡಿಸಿ ಸ್ವಲ್ಪ ಬೇಗ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಸೊ ಅದು ಏನಾಗಿತ್ತು ಅಂತ ಹೇಳಿದ್ರು ಅಂದರೆ ಅವರು ಅದು ಕೋಮಾಗೆ ಹೋಗ್ಬಿಟ್ಟಿದೆ ಅಂದರು. ಕೋಮನೋ ಸ್ಲೀಪ್ ಮೋಡ್ಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಒಂಥರ ಕೋಮನೇ ಅದು. ಈಗ ಏನಾಗ್ತಿದೆ ಅಂದರೆ, ಈಗ ನನ್ನ ಆ್ಯಪಲ್ಲಿ ಚೆಕ್ ಮಾಡಿದ್ದಕ್ಕೆ ನಿನ್ನೆ ಅಂದರೆ ನಿನ್ನೆ ಭಾನುವಾರ ಅಲ್ವಾ, ಶನಿವಾರ ಒಂದು ಅರ್ಧ ಕಿಲೋಮೀಟ್ರ್ ಓಡಿಸಿದ್ದಾರೆ. ಮತ್ತು ನಾನು ಬಿಟ್ಟು ಬಂದಾಗ 23% ಇತ್ತು ಚಾರ್ಜಿಂಗು. ಈಗ 76% ತೋರಿಸ್ತಾ ಇದೆ ಆ್ಯಪಲ್ಲಿ. ಸೊ ಏನೋ ರೆಡಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಏನು ಮಾಡಿದಾರೋ ಗೊತ್ತಿಲ್ಲ, ಇಲ್ಲಿವರೆಗೂ ಏನೋ ಅವ್ರು ಕಾಲ್ ಮಾಡಿಲ್ಲ. ಇವತ್ತು ಕಾಲ್ ಮಾಡ್ಬೋದು ಅನಿಸುತ್ತೆ. ಕಾಲ್ ಮಾಡಿ ರೆಡಿ ಆಗಿದ್ದರೆ ಓಕೆ. ಸೊ ನೋಡೋಣ. ಇವತ್ತಿಗಾಗಲೇ 6 ದಿನ ಆಯಿತು ನನ್ನ ಗಾಡಿ ನಿಲ್ಲಿಸಿ. ಇದೇ ಓಲಾದವರು ಇದೇ ಪ್ರಾಬ್ಲಮ್, ಸ್ವಲ್ಪ ಸರ್ವೀಸು ಬೇಗ ಮಾಡಿಕೊಡಲ್ಲ. ಕಾರಣ ಅಂದರೆ ಅಲ್ಲಿ ಪಾಪ ಅಲ್ಲಿ ಇದೇನಾಗಿದೆ ಅಂದರೆ ಅವ್ರು ಇನ್ನೂ ಇಂಪ್ರೂವ್ ಮಾಡಿಲ್ಲ. ಎಲ್ಲ ಕಡೆನೂ ಸ್ವಲ್ಪ ಜಾಸ್ತಿ ಟೆಕ್ನಿಷಿಯನ್ಸ್ ಇಟ್ಕೊಂಡು ಮಾಡಬೇಕು. ಇನ್ನೂ ಟೆಕ್ನಿಷಿಯನ್ಸ್ನ ಅವರು ರೆಡಿ ಮಾಡೋದ್ರಲ್ಲೇ ಇದ್ದಾರೆ ಅನಿಸುತ್ತೆ. ಸೊ ನೋಡೋಣ, ಇವತ್ತೇನಾದರೂ ಕಾಲ್ ಬರುತ್ತಾ, ಬಂದರೆ ಹೋಗಿ ಗಾಡಿ ತಗೊಂಬರ್ತೀನಿ. ಯಾವ ಮಟ್ಟಿಗೆ ಹೇಳಿದ್ದ ಅಂದರೆ, ಅದೇನೋ PK ನೋಡಬೇಕು, PK ಚೆಕ್ ಮಾಡಬೇಕು, PK ಆದಮೇಲೆ ಬೋರ್ಡ್ ಚೆಕ್ ಮಾಡಬೇಕು, ಬೋರ್ಡು ನೋಡೋಕ್ಕಾಗಿಲ್ಲ ಅಂದರೆ ಬ್ಯಾಟ್ರಿನೇ ಚೇಂಜ್ ಮಾಡಬೇಕು ಅಂತೆಲ್ಲ ಏನೇನೋ ಹೇಳಿದ್ದ. ಬಟ್ ಏನಾಗಿದೆ ಗೊತ್ತಿಲ್ಲ. ಒಟ್ಟು 24ನೇ ತಾರೀಕು ಒಂದು ಶನಿವಾರ ಮಧ್ಯಾಹ್ನ ಒಂದು ಅರ್ಧ ಕಿಲೋಮೀಟ್ರ್ ಓಡಿಸಿದ್ದಾರೆ. ಮತ್ತು ಅದು ಚಾರ್ಜು ಮಾಡಿದ್ದಾರೆ. ನಾನು ಅದು ಡಿಸ್ಪ್ಲೇ ಆನ್ ಆದಮೇಲೆ ನಾನು ಚಾರ್ಜ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ, ಒಟ್ಟು ಚಾರ್ಜ್ ಆಗಿರಲಿಲ್ಲ. ಇವಾಗ ಚಾರ್ಜ್ ಮಾಡಿ ಏನೋ ಮಾಡಿದ್ದಾರೆ. ನೋಡೋಣ ಇವತ್ತೇನು ಕಾಲ್ ಮಾಡ್ತಾರಾ ಅಥವಾ ಇನ್ನೂ ಏನು ಮಾಡ್ತಾರೋ ಗೊತ್ತಿಲ್ಲ. ವೆಯ್ಟ್ ಮಾಡೋಣ. ಇಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.